ಗೈಸ್ ನಾವಿವತ್ತು ಲೇಪಾಕ್ಷಿ ಅನ್ನೋ ಸ್ಥಳಕ್ಕೆ ಬಂದಿದೀವಿ. ಇದು ಬೆಂಗಳೂರಿಂದ ಒಂದು 140 ಕಿಲೋಮೀಟರ್ಸ್ ದೂರದಲ್ಲಿದೆ ಅಷ್ಟೇನೆ. ಮತ್ತೆ ಸ್ಥಳದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ರಾಮಾಯಣ ಮಹಾಭಾರತ ಕಾಲದಿಂದನೂ ಇದೆ. ಇಲ್ಲಿನ ಏನ್ ಹಿಂದೆ ನೋಡ್ತಾ ಇದೀರಲ್ಲ, ಆ ಶಿವಲಿಂಗನ ಬಂದು ಪಾಂಡವರು ನಿರ್ಮಿಸಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಓಕೆ, ಮತ್ತೆ ಇಲ್ಲಿ ನೀವು ಒಂದು ಏನ್ ಹೇಳ್ತಾರೆ, ಸೈನ್ಸಿಗೆ ಚಾಲೆಂಜಿಂಗ್ ಆಗಿರುವಂತ ಒಂದು ಏನ್ ಹೇಳ್ತಾರೆ ತೇಲೋ ಅಂತ ಒಂದು ಕಂಬವನ್ನ ನೋಡ್ಬೋದು. ಮತ್ತೆ ಇಲ್ಲಿ ಈ ಏನು ಲೇಪಾಕ್ಷಿ ದೇವಸ್ಥಾನದ ಒಳಗಡೆ 800ಕ್ಕೂ ಜಾಸ್ತಿ ಕಂಬಗಳೇ ಇದಾವೆ. ಓಕೆ, ಅದು ಹೆಂಗೆ ಅಂದ್ರೆ ಆರ್ಡ್ ರಾಕ್ ಅಂತಾರಲ್ಲ, ಅಂದ್ರೆ ಗಟ್ಟಿ ಬಂಡೆಯಿಂದ ಇದ್ ಮಾಡಿರೋದು. ಮತ್ತೆ ಇಲ್ಲಿನ ಶಿಲ್ಪಕಲೆ ಅಂತೂ ಚಿಂದಿಯಾಗಿದೆ. ಯಾರೆಲ್ಲ ಬರ್ಬೇಕು ಅಂತಿದ್ರ ಮಿಸ್ ಮಾಡ್ಕೋಬೇಡಿ, ಬಂದ್ ನೋಡಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ, ಅದು ಫಿನಿಶ್ ಆಗಿಲ್ಲ, ಅನ್ಫಿನಿಶ್. ಅದು ಒಂದು ಶಿವ ಪಾರ್ವತಿ ಒಂದು ಕಲ್ಯಾಣೋತ್ಸವಕ್ಕೆ ಅಂತ ನಿರ್ಮಾಣ ಮಾಡಕ್ಕೆ ಅಂತ ಸ್ಥಾಪನೆ ಮಾಡ್ಬಿಟ್ಟು ಅದನ್ನ ಅರ್ಧಕ್ಕೆ ನಿಲ್ಸಿದ್ದಾರೆ. ಅರ್ಧಕ್ಕೆ ನಿಂತಿರುವಂತ ಒಂದು ಕಲ್ಯಾಣ ಮಂಟಪ ನೋಡಬಹುದು. ಮತ್ತೆ ಇದ್ರೊಳಗಡೆ ಏನಿಲ್ಲ ಅಂದ್ರೂ 5ರಿಂದ 6 ಶಿವಲಿಂಗಗಳನ್ನ ನೋಡಬಹುದು. ಇದು ಶಿವನ ಒಂದು ಸ್ಥಳ ಆಗಿದ್ರು ಕೂಡ ಇಲ್ಲಿ ಮೂಲ ಬಂದು ವೀರಭದ್ರೇಶ್ವರ ಸ್ವಾಮಿಗೆ ಇಲ್ಲಿನ ಮೂಲ ದೇವರು ಅಂತ ಪೂಜೆ ಮಾಡಲಾಗುತ್ತೆ. ಒಳಗಡೆ ಇನ್ನ ಅಮ್ಮನವ್ರ ದೇವಸ್ಥಾನಗಳು ಎಲ್ಲವನ್ನು ನೋಡ್ಬೋದು. ಗೈಸ್, ಆ ತೇಲೋ ಕಂಬ ಏನಿದೆಯಲ್ಲ, ಆ ತೇಲೋ ಕಂಬನ ಒಬ್ಬ ಬ್ರಿಟಿಷ್ ಅಧಿಕಾರಿ 1902ರಲ್ಲಿ ಅದನ್ನ ಏನ್ ಹೇಳ್ತಾರೆ ಹಾಳ್ ಮಾಡಕ್ಕೆ ಅಂತ ಬರ್ತಾನೆ. ಹಾಳ್ ಮಾಡಕ್ಕೆ ಅಂತ ಬಂದು ಆ ಕಂಬನ ಶೇಕ್ ಮಾಡಿದ ತಕ್ಷಣ ಇಡೀ ದೇವಸ್ಥಾನದ ಒಳಗಡೆ ಇರುವಂತ 80 ಕಂಬಗಳಿದೆ. 80 ಕಂಬದಲ್ಲಿ ಒಂದು ಕಂಬ ಮಾತ್ರ ತೇಲುತ್ತೆ. ಇನ್ನು ಉಳಿದಿರೋ 79 ಕಂಬದ ಮೇಲೆ ಈ ದೇವಸ್ಥಾನ ನಿಂತಿದೆ. ಆ ತೇಲ್ತಾ ಇರೋ ಕಂಬನ ಕೆಡವಕ್ಕೆ ಅಂತ ಅಂದ್ರೆ, ಅಲ್ಗಾಡ್ಸಕ್ಕೆ ಅಂತ ಹೋದಾಗ ಅವನಿಗೆ ಇಡೀ ದೇವಸ್ಥಾನನೇ ಅಲ್ಗಾಡಿದ ಒಂದು ಇದು ನೋಡ್ಬಿಟ್ಟು ಅವನಿಗೆ ಭಯವಿದ್ಬಿಟ್ಟು ಇಲ್ಲಿಂದ ಕಾಲ್ ಕೇಳ್ತಾನೆ. ಇದೇ ವಿಡಿಯೋದ ಪೂರ್ತಿ ನಿಮಗೆ ವಿಡಿಯೋ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಾನು ಯೂಟ್ಯೂಬ್ ಚಾನಲ್ ಹಾಕಿದೀನಿ, ಅಲ್ಲಿಗೆ ಹೋಗಿ ಪೂರ್ತಿ ವಿಡಿಯೋನ, ಈ ಸ್ಥಳದ ಬಗ್ಗೆ ಪೂರ್ಣ ವಿಡಿಯೋ ಇದೆ, ವಿಸಿಟ್ ಮಾಡಿ ನೋಡಿ.